ನಿಂಬೆ ಹಣ್ಣು ಸಿಗ್ಲಿಲ್ಲ ಸುನಂದ. ಆಯ್ತು ಬಿಡ್ರಿ, ಪರವಾಗಿಲ್ಲ. ಸುನಂದ, ಆ ಇದು ಈ ತಿಂಗಳ ಸಂಬಳ 6,000 ಮಾತ್ರ ಇದೆ. ಇದೆಲ್ ಸಾಕಾಗುತ್ತೆ ರೀ? ನನಗೆ ತಿಂಗಳ ಸಂಬಳ 35,000 ಬರುತ್ತೆ ಸುನಂದ. ಮೈ ತುಂಬ ಸಾಲ ಇದೆ. ಅಸಲು ಬಡ್ಡಿ ತೀರಿಸಿದ ಮೇಲೆ ಈ ಕೈಯಲ್ಲಿ 6,000 ಮಾತ್ರ ಉಳಿಯೋದು. ಅದನ್ನೇ ನಿನಗೆ ಕೊಟ್ಟೆ. ನೀತಿ ನಿಜಾಯ್ತಿ ಅಂತ ಬೆಲೆ ಕೊಟ್ಕೊಂಡಿರೋದಿಕ್ಕೇನೆ ಇನ್ನೂ ನಿಮ್ಮಪ್ಪ ಕಟ್ಟಿರೋ ಮನೇಲೆ ಬಿದ್ದಿದ್ಯಾ. ಒಂದ್ 100-200 ಖರ್ಚು ಮಾಡಿ ಹಗ್ಗ ತಗೊಂಡು ದರ್ಶನಕ್ಕೆ ಅಡ್ಡದಾರಿ ಮಾಡಿಕೊಟ್ಟು ದುಡ್ಡು ಮಾಡ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ಕೋಟ್ಯಾಧೀಶ್ವರ ಆಗ್ತಿದ್ದೆ. ತಪ್ಪಲ್ವೇನಮ್ಮ? ಇವ್ರು ಹಾಗೆಲ್ಲ ಮಾಡಲ್ಲ ಅತ್ತೆ. ಏನು ಮಾಡ್ಲಿಲ್ಲ ಅಂತಾನೆ ನಾನಾಗ ಮೈಸೂರ್ಗ್ ಹೋಗಿದ್ದು. ಆಗ್ಲಿ ಅಲ್ವಾ ನೀನ್ ಬಸ್ರಿಯಾಗಿ ಮಾರುತಿನ್ ಹೆತ್ತಿದ್ದು. ಒಂದ್ ಮಗು ಸಾಕು ಅಂದ್ರೆ ಕೇಳಲಿಲ್ಲ. ಈಗ 3 ಮಕ್ಕಳನ್ನ ಹೇಗ್ ಸಾಕ್ತಾನಂತೆ. ಜೊತೆಗೆ ನಾನು ನೀನು ಬೇರೆ ದಂಡ. ಸ್ವಂತ ತಾಯಿನ ಹೆತ್ತ ಮಕ್ಕಳನ್ನ ಸಾಗದೆ ಇರೋನು ಅಪ್ರಯೋಜಕನಮ್ಮ. ಅಷ್ಟೋ ಇಷ್ಟೋ ವೈದೇಹಿ ಕೂಡ ಸಂಪಾದಿಸ್ತಿದ್ದಾಳೆ, ಸರಿ ಹೋಗುತ್ತೆ. ಬಾಡೋಗಿರೋ ಹೂವಿಂದ ಅಗರಬತ್ತಿ ಮಾಡಿದ್ರೆ ನಮ್ ಜೀವನ ಏನು ಉದ್ಧಾರ ಆಗಲ್ಲ ಕಣೆ. ಹೋಗ್ಲಿ ಬಿಡಮ್ಮ, ದಿನಸಿ ಚೀಲದಲ್ಲಿ ಸುಣ್ಣ ಡಬ್ಬಿ ಇಟ್ಟಿದ್ದೀನಿ ನೋಡು. ನಾನ್ ತಗೊಂಬರ್ತೀನಿ ಅತ್ತೆ. ಇವನ್ ಕೊಡೋ ದುಡ್ಡಲ್ಲಿ ತಂದಿಡ್ತೀಯೋ ಏನೋ. ದುಡ್ದಿದ್ದನ್ ತಾಯಿ ಕೊಡದೆ ಹೆಂಡತಿ ಕೊಟ್ರೆ ₹1,00,000 ಆದ್ರೂ ಯಾರಿಗ್ ಸಾಕಾಗತ್ತೆ? ಈಗ ಗೊತ್ತಾಗಲ್ವೇ? ನಾಳೆ ನೀನ್ ಹೆಣ್ಮಕ್ಳನ್ನ ಅತ್ತೆ ಮನೆ ಕಳಿಸ್ತೀಯಲ್ಲ, ಅವಾಗ ಗೊತ್ತಾಗತ್ತೆ. ಯಜಮಾನ್ರೆ, ದೇವಾಂಶರಣ ಬಂದ್ರು. ರಮಣ, ಛತ್ರಿ ತಗೊಂಬ. ಬನ್ನಿ ಅಣ್ಣ. ನೀ ಛತ್ರಿ ಇಳಿಸು. ತುಂಬಾ ಬಿಸಿಲಿದೆ ಅಣ್ಣ. ಇಂಡಿಯಾ ಬಿಸಿಲಲ್ಲಿ ವಿಟಮಿನ್ ಡಿ ಜಾಸ್ತಿ ಇರುತ್ತಂತೆ ರಂಗ. ಚೆನ್ನಾಗಿ ಹೇಳಿದ್ರೆ ಅಣ್ಣ. Devansh? Hey bro, how you man? I'm fine kano. I love you bro. ಪರವಾಗಿಲ್ವೇ? ಫಾರಿನ್ ಇಂದ ಬಂದಿರೋರು ಯೂಶಲಿ ಮೈ ಬಗ್ಸಲ್ಲ ಅಂತ ಅನ್ಕೊಂಡಿದ್ದೆ. ನಾನ್ ಮೈ ಬಗ್ಸೋದಷ್ಟೇ ಅಲ್ಲ ಅತ್ಗೆ, ತಲೆಗೆ ಬಟ್ಟೆ ಕಟ್ಕೊಂಡು ವ್ಯವಸಾಯ ಮಾಡೋಂದ್ರು ಮಾಡ್ತೀನಿ. ನಿಮಗ್ ಗೊತ್ತಲ್ಲ, ಕಷ್ಟಪಟ್ಟು ಮಾಡೋ ಯಾವ ಕೆಲಸ ಆದ್ರೂ ನನಗೆ ತುಂಬಾ ಇಷ್ಟ ಅಂತ. ಐ ನೋ. ಮುಖದ ಮೇಲೆ ಯಾಕೆ ಮಸಿ ಆಗಿದೆ ಕಂದ? ನಾನು ಬರ್ತಾ ಇದ್ದೀನಿ ಅಂತ ನೀವು ಸಂತೋಷ ಪಟ್ಟಿದ್ದಕ್ಕೆ ಫ್ಲೈಟ್ ಇಳಿಯೋವರೆಗೂ ಎಲ್ಲ ಚೆನ್ನಾಗೇ ಇತ್ತಮ್ಮ. ಇವನ್ಯಾಕೆ ಬರ್ತಿದ್ದಾನೆ ಅಂತ ಯಾರು ಅನ್ಕೊಂಡ್ರೋ ಏನೋ. ಚೆನ್ನಾಗಿದ್ದ ಕಾರ್ ಪಂಚರ್ ಆಯ್ತು. ಮಣ್ ರೋಡ್ ಅಲ್ವಾ, ಅದಕ್ಕೆ ಹೀಗಾಗಿರುತ್ತೆ. ದೃಷ್ಟಿ ಆಗಿರ್ಬೇಕು. ನನ್ನ ತಮ್ಮ ಹೀರೋ ಅಲ್ವಾ, ಯಾರ್ದೋ ಕಣ್ಣು ಬಿದ್ದಿರುತ್ತೆ. ಆದ್ರೆ ಬ್ರೋ, ನನ್ನ ಕಣ್ ಮಾತ್ರ ಅಂದವಾಗಿರೋ ಅಗರಬತ್ತಿ ಮೇಲ್ ಬಿತ್ತು.
ಐ ಮೀನ್ ಪ್ರಕೃತಿ ಮೇಲ್ ಬಿತ್ತು. ನಮ್ಮೂರು ಬ್ಯೂಟಿಫುಲ್ ಅಲ್ವಾ ಅಣ್ಣ? ಬ್ಯೂಟಿಫುಲ್ ಅಲ್ಲ ಕಣೋ, ಬ್ಯೂಟಿಫುಲ್. ಆರತಿ ಮಾಡು ಕೌಸಲ್ಯ. ಹಾ ಸರಿ ರೀ. ಮಿಸ್ಟರ್ ದೇವಾಂಶ್, ಅಮ್ಮ ಆರ್ತಿ ಕೊಟ್ರು ಅಂತ ಅಮಾಯಕನಾಗಿ ಅದನ್ನ ತಗೊಂಡು ಪ್ರಕೃತಿ ನೋಡಿರೋ ಕಣ್ಣಿಗೆ ಒತ್ಕೋಬೇಡ. ಡು ಯು ನೋ ವೈ? ಆಲ್ರೆಡಿ ನಿನ್ ಕೈ ಕಾಲಿಗೆ ಮಣ್ಣು ಧೂಳು ಮೆತ್ಕೊಂಡಿದೆ. ಮತ್ತೆ ನಿನ್ ಮುಖ ಮಸಿ ಮಾಡ್ಕೊಳ್ಳೋ ಆಸೆ ಇದೆಯಾ? ಅದ್ಗೆ ನಾನು ನನ್ನ ಕೈಗೆ ನಮ್ಮ ಊರಿನ ಮಣ್ಣು ಮೆತ್ಕೋತಲ್ಲ ಅಂತ ಖುಷಿ ಪಟ್ನೆ ಹೊರತು ಕೈ ಕೊಳೆ ಆಯ್ತು ಅಂತ ನೊಂದ್ಕೊಳ್ಳಿಲ್ಲ. ಮುಖಕ್ಕೆ ಮಸಿ ಮೆತ್ಕೋತು ಅಂತ ಗಾಬರಿ ಆಗೋದೇನು ಬೇಕಿಲ್ಲ. ಯಾಕಂದ್ರೆ ನಾವು ದೇವ್ರಿಗೆ ಮಾಡಿರೋ ಆರ್ತಿನ ಮಾತ್ರ ಕಣ್ಗೊತ್ಕೊಳ್ಳೋದು. ವೆಲ್, ವೇರ್ ಇಸ್ ಮೈ ಲಿಟಲ್ ಹಾರ್ಟ್? ನನ್ನ ಪುಟ್ಟಮ್ಮ ಎಲ್ಲಿ? ಒಳಗಡೆ ನಡಿಕ. ಒಳಗಿದ್ದಾಳಾ? ಓಕೆ. ಅಕ್ಕ ಮುದುಕಿ ಹೊರಗೆ ನಿಂತಿದ್ದಾಳೆ. ನೀವೇನಾ ದೃಷ್ಟಿ ಬೊಂಬೆಗಳು ನಡ್ಕೊಂಡ್ ಬರ್ತಾ ಇದೆ ಅನ್ಕೊಂಡೆ. ಏನೇ ನಿಮ್ಮ ಅವತಾರ? ಹೊಸ ಮೇಕಪ್ ಅಜ್ಜಿ. ತಗೊಳ್ಳಿ ಅಜ್ಜಿ. ನಿನ್ ಮುಂದೆ ನಾನ್ ಕೈ ಚಾಚೋದು ಅಂದ್ರೆ ಏನೇ? ಮಾರುತಿ ಕೊಡು. ನೀನೇ ಕೊಡು ಮಾರುತಿ. ನನ್ನ ಹತ್ರನು ಕೈ ಚಾಚಿ ಇಸ್ಕೊಂತಿರೋದು. ತಗೋ. ಕೆಂಪು ಶಾಯಿಲಿ ಶ್ರೀ ಅಂತ, ನೀಲಿ ಶಾಯಿಲಿ ರಾಮ ಅಂತ ಬರಿತೀನಿ ಅನ್ಕೊಂಡು ಹೀಗ್ ತಂದ್ರಾ? ರಾಮ್ಕೋಟಿ ಬರೆದ್ರು ನೀನ್ ಜಂಪ ಹೋಗಲ್ವಲ್ಲ. ತಲೆ ಹರಟೆ, ಮಾತು ಜಾಸ್ತಿ ಆಯ್ತು. ಬಾ ಅಕ್ಕ ಮುಖ ತೊಳ್ಕೊಳ್ಳೋಣ. ಇದೇನೋ ಸೀಮೆಣ್ಣೆ ವಾಸನೆ ಬರ್ತಿದೆ. ಮಾರುತಿ, ಈಗೇನು ಮಾಡೋದು? ನೀನ್ ಸುಮ್ನಿರು, ಭಯ ಪಡ್ಕೊಂಡು ನಿಜ ಹೇಳಕ್ ಹೋಗ್ಬೇಡ. ಇದನ್ ಮಾಡೋದ್ ಸುಲಭ ಅನ್ಕೋಬೇಡ. ಇಂಕ್ ರೆಡಿ ಮಾಡೋದು ಎಷ್ಟ್ ಕಷ್ಟ ಅಂತ ನಿಂಗೆ ಗೊತ್ತಿಲ್ಲ. ನಾವೇ ಮಾಡಿರೋದು ಗೊತ್ತಾ ನಿಂಗೆ? ನಾನು ಕೂಡ ಅವನಿಗೆ ಸಹಾಯ ಮಾಡ್ದೆ ಅಜ್ಜಿ. ಇದ್ರಲ್ಲಿ ನಿನ್ಗೂ ಪಾಲಿದೆ ಅಂತ ಅನ್ಕೋಬೇಡ. ನೀನ್ ಮಾಡ್ತಾ ಇರೋ ಅಗರಬತ್ತಿ ವ್ಯಾಪಾರ ಅಷ್ಟಕ್ಕಷ್ಟೇ ನಡೀತಾ ಇರೋದು. ಬಾಡೋಗಿರೋ ಹೂವಲ್ಲಿ ನೀನು ಅಗರಬತ್ತಿ ಮಾಡಿದ್ರೆ ಆ ರಾಮ ಮೆಚ್ತಾನಾ? ಮುಖಕ್ಕೆಲ್ಲ ಬಣ್ಣ ಬಳ್ಕೊಂಡು ನನ್ ಮುಂದೆ ಯಾಕೆ ನಿಂತಿದ್ಯಾ? ಹೋಗ್ ಮುಖ ತೊಳ್ಕೊ. ಅಕ್ಕ, ರಾಮ ಮೆಚ್ಕೊಳ್ದೆ ಇದ್ರು ನಿನ್ ಮದ್ವೆ ಆಗೋನ್ ಮೆಚ್ಕೋತಾನೆ. ಬಾ ಹೋಗೋಣ. ಇಂದು ಇಂದು ಇಂದುಮತಿ, ವೇರ್ ಆರ್ ಯು? ರೂಮಲ್ಲಿ ಇದ್ದಾಳೆ ಅಂದ್ರು, ಕಾಣ್ತಿಲ್ವಲ್ಲ. ಇಂದು, ಎಲ್ಲಿದ್ಯಾ ಲಿಟಲ್ ಹಾರ್ಟ್? ಇಂದು, ಎಲ್ಲಿದ್ಯಾ? ಬೇಗ ಬಾ. ನೀನ್ ಇಲ್ಲೇ ಇದ್ಯಾ ಅಂತ ನನಗೆ ಗೊತ್ತು. ಹೊರಗ್ ಬಾ. ಯಾರು? ಹೇಳು. ಸುಮತಿ. ಭಾನುಮತಿ ಅಲ್ಲ.
ಏ ಮಧುಮತಿ, ಮೈ ಡಿಯರ್ ಇಂದುಮತಿ, ನೀನೇ ನನ್ ಕಣ್ಮುಚ್ಬಿಟ್ಟು ಹೇಳು ಅಂತೀಯಲ್ಲ, ತೆಗಿ. ಹೇ, ನೀನ್ ಕಣ್ಣು ಮುಚ್ಕೊಳ್ಳೋ ಸ್ಟೇಜಲ್ಲಿ ಇದೆಯಾ ಅಂದ್ರು ಕಣ್ಣು ನೋಡ್ತಿದ್ಯಲ್ಲೇ. ಹೌದು, ನೀನು ಕಣ್ಣು ಮುಚ್ಚದ್ನಲ್ಲ. ಅಂದ್ರೆ ಅಂದ್ರೆ ಅದು ಪ್ರೀ ಪ್ಲಾನ್ ಅಂತ ಆಯ್ತು. ಡ್ಯಾಡಿ ಎಲ್ಲಿದ್ದಾರೆ? ನಾನ್ ಕೇಳ್ತೀನಿ. ಹಾ ದೇವಾ, ಇದರಲ್ಲಿ ನನ್ನ ಮಗನ್ ತಪ್ಪೇನಿಲ್ಲ ಕಣೋ. ನಾನೇ ನಿನ್ನ ಕರೆಸ್ಕೊಂಡಿದ್ದು. ನೀನ್ ಬರ್ತೀಯ ಅನ್ನೋ ಸಂತೋಷದಲ್ಲಿ ನಾನು ಹೀಗಿದ್ದೀನಿ ಅಷ್ಟೇ. ಇಲ್ಲ ಅಂದಿದ್ರೆ ಯಾವ ಮಂಚದ ಮೇಲೆ ಇರ್ತಿದ್ನೋ ಏನೋ. ಓ, ಇದೆಲ್ಲ ನಿನ್ ಪ್ಲಾನ್ ಅಂತ ಆಯ್ತು. ನಿನಗ್ ಗೊತ್ತಾ, ನಾನು ನಿನ್ಗೆ ಹುಷಾರಿಲ್ಲ ಅಂತ ಫುಲ್ ಟೆನ್ಷನ್ ಆಗ್ಬಿಟ್ಟೆ. ನಾನು ಇಂದುಮತಿನ ರಿಪೇರ್ ಮಾಡ್ಬೇಕು ಅಂತ ಒಂದಷ್ಟು ದಿನ ರಜಾ ಹಾಕ್ಬಿಟ್ಟು ಬಂದೆ. ಪಾಪ ಗರ್ಲ್ ಫ್ರೆಂಡ್ ಅನ್ಕೊಂಡ್ರು, ಓಲ್ಡ್ ಫ್ರೆಂಡ್ ಅಂತ ಅವ್ರಿಗೆ ಗೊತ್ತಿಲ್ಲ. ಓಲ್ಡ್ ಈಸ್ ಗೋಲ್ಡ್ ಕಣೋ. ಹೌದು ನನ್ ಮುದ್ದು ಡಾರ್ಲಿಂಗ್, ಓಲ್ಡ್ ಈಸ್ ಆಲ್ವೇಸ್ ಗೋಲ್ಡ್. ಬಾ ಕೂತ್ಕೋ. ನನ್ ಡಾರ್ಲಿಂಗ್ಗೋಸ್ಕರ ನಾನು ಏನ್ ತಂದಿದ್ದೀನಿ ಗೊತ್ತಾ? ಏನ್ ತಂದಿದೀಯಾ? ಇವಾಗ ಫೋಟೋ ತೆಗ್ದು ಅದನ್ನ ತೊಳೆದ್ಬಿಟ್ಟು ಜಾತ್ರೆ ಸಮಯದಲ್ಲಿ 10 ರೂಪಾಯಿಗೊಂದು ಅಂತ ಒಳ್ಳೆ ಕಡ್ಲೆಕಾಯಿ ಮಾರ್ದಂಗ್ ಮಾರ್ಬಿಡ್ತೀರಾ. ನಿನ್ ಬಗ್ಗೆ ತಿಳ್ಕೊಬೇಕಾಗಿರೋದು ತುಂಬಾ ಇದೆ ಅಂತ ಇವಾಗ ಗೊತ್ತಾಗ್ತಾ ಇದೆ. Open it. ವಾವ್, ಬ್ಯೂಟಿಫುಲ್. ನಿನ್ಗಿಂತನಾ? ಏನಿಲ್ಲ ಬಿಡು. ಹೇ ಡಾರ್ಲಿಂಗ್, ಇದನ್ ನಿನ್ ಕೈ ಕಟ್ಕೊಂಡ್ರೆ ಇನ್ನೂ ಅಂದವಾಗಿ ಮತ್ತೆ ಮುದ್ದಾಗಿ ಕಾಣಿಸ್ತೀಯ. ಕೊಡಿಲಿ, ಕಟ್ತೀನಿ. ಈಗ ಬೇಡ ದೇವಾ. ಎಲ್ಲದಕ್ಕೂ ಮುಹೂರ್ತ ನೋಡ್ತೀಯಲ್ಲೇ. ಹೋಗ್ಬೇಕಾದ್ರೂ ಕೂಡ ತಿಥಿ ನಕ್ಷತ್ರ ನೋಡ್ಕೊಂಡ್ ಬಂದ್ರಪ್ಪ ಅಂದ್ರೆ ಯಮದೂತರು ನಿನ್ ಮಾತ್ ಕೇಳ್ತಾರೆ ಅನ್ಕೊಂಡಿದ್ಯಾ? ಖಂಡಿತ ಕಾಯ್ತಾರೆ. ಯಾಕೆ ಗೊತ್ತಾ, ನನ್ ಮೊಮ್ಮಗ ತಂದು ಕೊಟ್ಟಿರೋ ಟೈಮು ನನ್ನ ಹತ್ರ ಇದೆ. ನಾನೇ ಅಲ್ವಾ ಡಿಸೈಡ್ ಮಾಡೋದು. ಸೂಪರ್ ಕಣೆ ನೀನು. ನೀನ್ ಈ ಮಾತ್ ಕೇಳ್ಬೇಕು ಅಂತಾನೆ ರೆಕ್ಕೆ ಇಲ್ದೇ ಇದ್ರು ಹಾರ್ಕೊಂಡ್ ಬಂದೆ. 1 ತಿಂಗಳಿರ್ತೀನಿ ಎಂದು ನನ್ ಜೊತೆ ಆಟ ಆಡ್ತೀಯೋ ಇಲ್ಲ ಆಟ ಆಡಿಸ್ತೀಯೋ ನಿನ್ನಿಷ್ಟ. ಖುಷಿಯಲ್ಲಿ ನಿಜವಾಗ್ಲೂ ಕಳಿಸ್ಬಿಡ್ತೀಯ ಅಷ್ಟೇ ತಾನೇ? ನಿನ್ ಹುಡುಗಾಟ ನೋಡ್ತಿದ್ರೆ ನೀನ್ ಈ ಕಾಲಕ್ಕೆ ಹೋಗಲ್ಲ. ಲಂಚ್ ಆದ್ಮೇಲೆ ಕಷ್ಟ ಸುಖ ಮಾತಾಡೋಣ, ಓಕೆ? ಓಕೆ. ಇದು ನನ್ನ ಕೈಗಲ್ಲ ದೇವಾ. ಈ ಮನೆಗೆ ಕಾಲಿಡೋ ಚಿಕ್ಕ ಸೊಸೆ ಕೈಗೆ ಕಟ್ಟಬೇಕು. ಈ ಟೈಮಿಂದ ಆ ಟೈಮ್ ಬರಬೇಕು. ಊಟ ಆದ್ಮೇಲೆ ನೀರೇ ಕೊಡ್ತಿಲ್ಲ. ನಿಮ್ಮಮ್ಮನ್ ತರ ರಾಮಕೋಟಿ ಬರೆದ್ರೆ ಪುಣ್ಯನಾದ್ರೂ ಬರುತ್ತೆ. ಎಷ್ಟು ಸಲ ಲೆಕ್ಕ ಮಾಡಿದ್ರು ಮನೆ ಖರ್ಚು ಅಷ್ಟೇ ಬರುತ್ತೆ ರೀ. ಸುನಂದ, ನನಗೆ ಈ ತಿಂಗಳು ಕ್ಯಾರಿಯರ್ ಬೇಡ. ಒಂದು ಹೊತ್ತಿನ ಊಟ ಬಿಟ್ರೆ ನಾವು ಸ್ವಲ್ಪ ದುಡ್ಡನ್ನು ಉಳಿಸ್ಬೋದು. ನೀವು ಮರ್ತಿದ್ದೀರೇನೋ, ನೀವು ಕೆಲಸ ಮಾಡ್ತಿರೋ ಆಫೀಸಲ್ಲಿ ದಿನ ನಿಮ್ಗೆ ಊಟ ಹಾಕಲ್ಲ. ಡಾಕ್ಟರ್ ಕೂಡ ಸಣ್ಣಾಗಕ್ಕೆ ಹೇಳಿದ್ದಾರೆ. ನನಗೆ ಹೇಳಿರ್ತಾರೆ, ನಿಮ್ಗಲ್ಲ. ನೀವು ಒಪ್ಪತ್ ಮಾತ್ರ ಊಟ ಮಾಡ್ತೀನಿ ಅಂದ್ರೆ ನಾನು ಮಾತ್ರೆ ತಗೊಳ್ಳೋದನ್ನ ಬಿಡ್ತೀನಿ. ನೀನ್ ಹಾಗೆ ಮಾಡಕ್ ಹೋಗ್ಬೇಡ. ನೀನ್ ಹೇಳ್ದಾಗೆ ಕೇಳ್ತೀನಿ. ಹೌದು, ಶ್ರೇಯಾ ಏನ್ ಮಾಡ್ತಾ ಇದ್ದಾಳೆ?
ಅಲ್ಲಿವರೆಗೂ ಪರವಾಗಿಲ್ಲ, ಮಂಡಿಯಿಂದ ಕೆಳಗೆ ಇವಳು ಈ ತರ ಬಟ್ಟೆ ಹಾಕೊಂಡಿರೋದನ್ನ ಅಪ್ಪ ಏನಾದ್ರೂ ನೋಡಿ ಇವಳ ಮೇಲೆ ಕೋಪಿಸ್ಕೊಂಡ್ರೆ ಹಾ ಅಯ್ಯೋ ದೇವ್ರೇ, ಅಯ್ಯೋ ಶ್ರೀಯಾ, ಎಂತ ಕೆಲ್ಸ ಆಗೋಯ್ತು? ಶ್ರೇಯಾ, ಏನಾಯ್ತಮ್ಮ? ಅಯ್ಯಯ್ಯೋ, ಈಗೆಂತ ಕೆಲ್ಸ ಆಯ್ತು ನೋಡು. ನೀನ್ ಹೋಗಿದ್ದಕ್ಕೆ ಅಪ್ಪನೇ ಬರ್ತಾ ಇದ್ದಾರೆ. ಮೊದ್ಲು ಡ್ರೆಸ್ ಚೇಂಜ್ ಮಾಡು. ಏನೇ ಇದು? ಈಗ ಅಳ್ತಾ ಇದೆಯಲ್ಲ, ಯಾಕೆ? ಅಕ್ಕ ನನ್ ಮೇಲೆ ಬಿಸಿ ನೀರ್ ಚೆಲ್ಬಿಟ್ಲು. ಸ್ವಲ್ಪನಾದ್ರೂ ಬುದ್ಧಿ ಬೇಡ್ವಾ? ಚಿಕ್ಕ ಹುಡುಗಿ ಮೇಲೆ ಬಿಸಿನೀರ್ ಸುರಿದಿದ್ದಾಳೆ. ಇಲ್ಲ ಅಪ್ಪ, ಅವಳ ಕೈ ತಗ್ಲಿ ನನ್ ಕೈಯಲ್ಲಿ ಇದ್ದಿದ್ ಬಿಸಿ ನೀರು ಅವಳ ಮೇಲ್ ಚೆಲ್ತು. ಬಿಸ್ನೀರ್ ಇಲ್ಲಿ ಯಾಕೆ ತಂದೆ? ಇವಳನ್ನ ಅಳಿಸ್ಬೇಕು ಅಂತಾನೆ. ಅಕ್ಕನ್ ಸುಮ್ನೆ ಬೈಬೇಡಿ. ಇನ್ಕಿನ್ ಕಲೆ ಹೋಗ್ಬೇಕಂದ್ರೆ ಬಿಸ್ನೀರಲ್ಲಿ ನಿಂಬೆಹಣ್ಣು ಹಿಂಡಿ ತೊಳ್ಕೊಬೇಕು ಅಂತ ಹೇಳ್ದೆ. ಅದಕ್ಕೆ ಅಕ್ಕ ತಂದಿದ್ದು. ಅವಳು ನಿನ್ ಹತ್ರ ಬರೋದ್ ಬಿಟ್ಟು ಇಲ್ಲಿಗೆ ಯಾಕೋ ಬರಕ್ ಹೋದ್ಲು? ಹೇಳು ಶ್ರೇಯಾ. ಅಪ್ಪ ನೋಡಿದ್ರೆ ಬೈತಾರೆ ಅಂತ ಹೇಳ್ತಿದ್ದಿದ್ ನೀನೇ ಈಗ ನಿಜ ಹೇಳೋ ಅಂತಿದ್ಯಾ? ಅಮ್ಮಂಗ್ ಗೊತ್ತಾದ್ರೆ ಹೊಡಿತಾಳಷ್ಟೇ, ನಾನ್ ಹೇಳಲ್ಲ. ಏನಾಯ್ತು ಅಂತ ಹೇಳು. ಮುಖ ಸುಟ್ಕೊಂಡು ಒದ್ದಾಡ್ತಿದ್ದಾಳೆ, ಅವಳೇನ್ ಹೇಳ್ಬೇಕು? ತನ್ ತಪ್ಪಿದ್ದಾಗ ಮಾತೇ ಆಡಲ್ಲ. ನಂದೇ ತಪ್ಪು ಅಂತ್ಯಲ್ಲಮ್ಮ. ಅಲ್ಲ, ನೀನ್ ಮಾಡೋ ಹುಚ್ಚ ಕೆಲ್ಸಕ್ಕೆ ಅಕ್ಕ ಯಾಕೆ ಬೈಸ್ಕೋಬೇಕು ಪಾಪ? ನೀನ್ ಸುಮ್ನಿರೋ ತಲೆ ಹರಟೆ. ದೊಡ್ಡಕ್ಕನ್ ಯಾವಾಗ್ಲೂ ವಹಿಸ್ಕೊಂಡು ಹೋಗ್ತಾನೆ. ತರ್ಲೆ, ಚಿಕ್ಕ ವಿಷಯನ ದೊಡ್ಡದು ಮಾಡಬೇಡಿ. ನಡೀರಿ. ಏನ್ ಹೀಗ್ ಮಾಡ್ಬಿಟ್ಟೆ ಅಕ್ಕ ನೀನು? ನನಗ್ ನಿಜ ಹೇಳು ಅಂತ ಹೇಳ್ದೆ, ನೀನ್ ಯಾಕೆ ಹೇಳಿಲ್ಲ? ನಿಜ ಹೇಳಿ ಗಲಾಟೆನ್ ತಪ್ಸಕ್ಕಾಗಲ್ಲ, ಹಾಗೆ ಸುಳ್ಳು ಹೇಳಿ ವ್ಯಕ್ತಿತ್ವನೂ ಬದಲಾಯಿಸೋದಕ್ಕಾಗಲ್ಲ. ಕೈನ ಹಿಂದೆ ಕಟ್ಕೊಂಡು ನಿಂತಿದ್ದೀರಾ ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಅಂತ ಅರ್ಥ. ಇಲ್ಲ ಅಂತಂದ್ರೆ ಹೀಗ್ ಮಾಡ್ಬಿಟ್ನಲ್ಲ ಅಂತ ದುಃಖ ಪಡ್ತಿದ್ದೀರಾ ಅಂತ ಅರ್ಥ. ಕೌಸಲ್ಯ, ನಮ್ಮ ಅಮ್ಮನಿಗೆ ಆರೋಗ್ಯ ಸರಿಯಿಲ್ಲ ಅಂತ ಸುಳ್ಳು ಹೇಳಿ ಕರ್ಸಿದ್ ಗೊತ್ತಾದ್ರೂ ದೇವಾಂಶ್ಗೆ ಬೇಜಾರಾಗ್ಲಿಲ್ಲ. ನಾವ್ ಯಾಕೆ ಹೀಗೆ ಮಾಡಿದ್ವಿ ಅಂತನೂ ಯೋಚನೆ ಮಾಡ್ಲಿಲ್ಲ. ಮಗ ಕೋಪ ಮಾಡ್ಕೊಳ್ಳಿಲ್ಲ ಅಂತ ತಲೆ ಕೆಡಿಸ್ಕೊಂಡಿರೋ ತಂದೆ ನೀವೇ ಅನ್ಸತ್ತೆ ರೀ. ಅವನ್ ಒಳ್ಳೆತನ ನನ್ನ ತುಂಬಾ ಕಾಡ್ತಾ ಇದೆ ಕೌಸಲ್ಯ. ಪ್ರಶ್ನೆ ಮಾಡಿದ್ರೆ ಏನ್ ಉತ್ತರ ಕೊಡ್ಲಿ ಅಂತ ಯೋಚಿಸ್ತಿದ್ದೀನಿ. ಆದ್ರೆ ಯಾಕೋ
ಅವನ್ ನನ್ನ ಪ್ರಶ್ನೆ ಮಾಡಲಿಲ್ಲ. ನಮಗೆ ರಾಮ ಲಕ್ಷ್ಮಣ ಹುಟ್ಟಿದರೆ ರೀ, ಆದ್ರೆ ಈ ಜನ್ಮದಲ್ಲಿ ರಾಮ ಚಿಕ್ಕವನು, ಆದ್ರೆ ದೊಡ್ಡ ಮನ್ಸಿರೋನು. ಪಟ್ಟಾಭಿಷೇಕ ಕೂಡ ಅವನಿಗೆ. ಅದಕ್ಕೂ ಮೊದಲು ನಾವು ಅವನ್ಗೆ ಮದ್ವೆ ಮಾಡ್ಬೇಕು. ಫಾರಿನಿಂದ ಬಂದಿರೋ ಮಗನ್ನ ಕಣ್ತುಂಬ ನೋಡೋದನ್ನ ಬಿಟ್ಟು ಮದ್ವೆ ಮಾಡ್ತಾರಂತೆ. ಇವತ್ ಯಾಕೋ ನನಗೆ ಊಟನೇ ಸೇರ್ಲಿಲ್ಲ.